ಇಲ್ಲಿ ಟಿವಿಕೆ ಅಂತ ಬಂದಾಗ ಯಾವುದೇ ರೀತಿಯಾಗಿ ಬೆಂಬಲ ಇಲ್ಲದೆ ಸ್ವಂತ ಬಲದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರೋದು ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಫ್ಯಾನ್ಸ್ ವೋಟ್ ಕನ್ವರ್ಟ್ ಮಾಡುವಲ್ಲಿ ಇಲ್ಲಿ ಸಕ್ಸಸ್ ಆಗಿದ್ದಾರೆ ನಟ ವಿಜಯ್. ತಮಿಳುನಾಡಿನ 106 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯನ್ನ ಸಾಧಿಸಿದೆ. ಯಾವ ಪಕ್ಷದ ಬೆಂಬಲವಿಲ್ಲದೆ ಅಧಿಕಾರಕ್ಕೆ ಬರಬಹುದು. 2026ರಲ್ಲಿ ನಟ ವಿಜಯ್ ಕಮಾಲ್ ಮಾಡಿದ್ದಾರೆ. ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಿದ್ದಾರೆ. ಆಲ್ಮೋಸ್ಟ್ ತಮಿಳುನಾಡಿನ 106 ಕ್ಷೇತ್ರಗಳಲ್ಲಿ ಅಂದ್ರೆ 118 ಬಂದ್ರೆ ಮುಗಿದೋಯ್ತು. ಅಂದ್ರೆ ಯಾವ ಪಕ್ಷದ ಬೆಂಬಲ ಇಲ್ಲ. ಇಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಕ್ಷ ಆಗುತ್ತೆ. 1977ರಲ್ಲಿ ನಟ MGR ಕಮಾಲ್ ಮಾಡಿದ್ರು. ಆವಾಗ ಈಗ ಅದು ರಿಪೀಟ್ ಆಗ್ತಾ ಇತ್ತು 2026ರಲ್ಲಿ, ಅಂದ್ರೆ ಈ ವರ್ಷದ. ಇಲ್ಲಿ ಯಾವ ರೀತಿಯಾಗಿ ಜನ ಬೆಂಬಲ ಇತ್ತು ಅನ್ನೋದು, ಜನಪ್ರಿಯತೆ ಇತ್ತು ನಟ ವಿಜಯ್ ಅವರಿಗೆ ಅಂತೇಳಿ ಎಷ್ಟು ಜನ ಬೆಂಬಲವನ್ನ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ಜನಪ್ರಿಯತೆ ವೋಟ್ ಆಗಿ ಕನ್ವರ್ಟ್ ಆಗಿದೆ. ಹಾಗಾಗಿ ಈ ರಿಸಲ್ಟ್ ಬರ್ತಿದೆ ಅಂತ ಅನಿಸ್ತಾ ಇದೆ. ಇಲ್ಲಿ ಭರ್ಜರಿ ಆಗಿರುವಂತ ಗೆಲುವು. ಮೊಟ್ಟ ಮೊದಲ ಬಾರಿ ಟಿವಿಕೆ ಪಕ್ಷದ ಮುಖಾಂತರ ಒಂದು ಅಗ್ನಿ ಪರೀಕ್ಷೆಗೆ ಇಳಿತಾರೆ ನಟ ವಿಜಯ್. ಇಲ್ಲಿಯ ತನಕ ರಿಸಲ್ಟ್ ಅನ್ನು ನೋಡ್ತಾ ಇದ್ರೆ ಈಗ 106 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯನ್ನ ಪಡೆದುಕೊಂಡಿರುವಂಥದ್ದು. ಯಾವುದೇ ರೀತಿಯಾಗಿ ಬೆಂಬಲ ಇಲ್ಲ. ಬೇರೆ ಪಕ್ಷದ ಬೆಂಬಲ ಪಡೆಯುವಂತ ಅವಶ್ಯಕತೆನೇ ಇಲ್ಲ. ಎಸ್ ನೋಡ್ರಿ ಸರ್, ಏನ್ ಹೇಳ್ತೀರಿ? ವಿಜಯ್ ಅವರ ಆರ್ಭಟ ನೋಡ್ತಾ ಇಲ್ಲ, ವಿಜಯ್ ಅವರ ಇದೊಂದು ಆರ್ಭಟವನ್ನು ನೋಡಿದ್ರೆ ಹಿಂದಿನ ದೆಹಲಿ ಚುನಾವಣೆ ನೆನಪಿಗೆ ಬರುತ್ತೆ. ಆ ಪಕ್ಷ ಏನೋ ಒಂದು ಸಾಧನೆಯನ್ನ ಮಾಡಿತ್ತು ಆ ಮಟ್ಟದ ಒಳಗಡೆ. ಯಾಕಂದ್ರೆ ಯಾರು ಕೂಡ ಅವತ್ತು ನಿರೀಕ್ಷೆ ಮಾಡಿರಲಿಲ್ಲ. ದೆಹಲಿ ಒಳಗಡೆ ಪ್ರಥಮ ಬಾರಿಗೆ ಆ ಪಕ್ಷವನ್ನ ಕಟ್ಕೊಂಡು ಅದೇ ಸ್ವಲ್ಪ ಕಾಪಿಯನ್ನ ವಿಜಯ್ ಅವರು ಮಾಡಿದ್ರು. ಅಲ್ಲಿ ಕೂಡ ಸಾಮಾನ್ಯರಿಗೆ ಟಿಕೆಟ್